ಓದಿದ್ದೆ ಮತ್ತು ಮಳೆ ಜಾಸ್ತಿ ಬರ್ತಾ ಇತ್ತಲ್ಲ ನಮ್ಮ ಕೋಲಾರ ಜಿಲ್ಲೆಯಾದ್ಯಂತ ಈ ಸರಿ ಅಕ್ಟೋಬರ್ 1ನೇ ತಾರೀಕಿಂದ ಇಲ್ಲಿವರೆಗೆ ಆಲ್ಮೋಸ್ಟ್ ನಮಗೆ ಒಂದು 200 mm ಜಾಸ್ತಿ ಮಳೆ ಬಂದಿದೆ ವಾಡಿಕೆ ಮಳೆಗಿಂತ. ಸೊ ಮಳೆ ಜಾಸ್ತಿ ಬಂದದ್ರಿಂದ ಬಹುತೇಕ ನಮ್ಮ ಕೆರೆಗಳೆಲ್ಲೂ ಕೂಡ ತುಂಬಿದೆ. ಆಮೇಲೆ ಕೋಡಿ ಹರಿತಾ ಇದೆ. ಅದರಲ್ಲೂ ವಿಶೇಷವಾಗಿ ಬೇತಮಂಗಲದ ಈ ಪಾಲಾರ್ ಕೆರೆ ಮತ್ತು ರಾಮಸಾಗರ ಕೆರೆ ಏನಿದೆ ಭಾಳ ಪ್ರಮುಖವಾದಂಥ ಇದು ಪ್ರೇಕ್ಷಣೀಯ ಸ್ಥಳಗಳು ಕೂಡ ಹೌದು. ಆದರೆ ನೀರು ಬಂದಿದೆ ಅನ್ನೋ ಕಾರಣಕ್ಕಾಗಿ ಸಾರ್ವಜನಿಕರು ಮತ್ತು ಪ್ರವಾಸಿಗರು ಬರೋದರಿಂದ ಅವರಿಗೆ ಒಂದಷ್ಟು ಸುರಕ್ಷತೆಯ ದೃಷ್ಟಿಯಿಂದ ಮತ್ತು ಇಲ್ಲಿ ಒಂದಷ್ಟು ಸ್ವಚ್ಛತೆಯನ್ನು ಕಾಪಾಡೋ ದೃಷ್ಟಿಯಿಂದ ಈಗಾಗಲೇ ಡೈರೆಕ್ಷನ್ ಕೊಟ್ಟಿದ್ದರು. ಬಟ್ ಆದರೂ ನನಗೆ ಯಾಕೋ ಸಮಾಧಾನ ಇರಲಿಲ್ಲ ಮತ್ತು ನಾನು ನೋಡಿರಲಿಲ್ಲ ಈ ಜಾಗ ಹೇಗಿರ್ಬೋದು, ಇಷ್ಟು ಜನ ಬರ್ತಾ ಇದ್ದಾರಲ್ಲ ಅನ್ನೋ ಉದ್ದೇಶಕ್ಕಾಗಿ ನಾನು ಬಂದಿದ್ದೆ. ಇದು ಏನಾಗಿದೆ, ಆ ಬ್ರಿಡ್ಜ್ ಬೇರೆ ನಾವು ನೋಡಿದ್ದೀವಲ್ಲ, ಆ ಬ್ರಿಡ್ಜು ಇಟ್ ಈಸ್ ಮೇಂಟೈನ್ಡ್ ಬೈ KUWSDB, ಅವರೇ ಮಾಡ್ತಾ ಇರೋದು. ಆ ಬ್ರಿಡ್ಜ್ನಲ್ಲಿ ಏನೋ ಒಂದಷ್ಟು ಬಿರುಕು ಬಂದಿದೆ ಅಂತ ಹೇಳಿದಲ್ಲ, ಅದಾಗಲೇ ಅವರು ಇಂಜಿನಿಯರ್ಸ್ಗಳೆಲ್ಲ ಅದನ್ನು ಇನ್ಸ್ಪೆಕ್ಟ್ ಮಾಡಿದ್ದಾರೆ, ವರದಿ ಕೊಡ್ತಾ ಇದ್ದಾರೆ. ಎಕ್ಸ್ಪರ್ಟ್ಸು ಮಂಡೇ ಅಥವಾ ಟ್ಯೂಸ್ಡೇ ಬರ್ತಾರೆ. ಅವರು ಬಂದ ಮೇಲೆ ಅವ್ರು ವರದಿ ತೊಗೊಂಡು ನಾನೊಂದು ಸಭೆ ಮಾಡಿಬಿಟ್ಟು ಮುಂದೆ ಏನು ಕ್ರಮ ತಗೋಬೇಕು ಅಂತ ಆ ಬ್ರಿಡ್ಜ್ ಬಗ್ಗೆ ಮಾಡ್ತೀವಿ. ಬಟ್ ಇಲ್ಲಿ ಈ ಜಾಗ ನೋಡಿದಾಗ ಭಾಳ ಸೊಗಸಾಗಿದೆ. ಇದಕ್ಕೆ ಪ್ರವಾಸಿಗರ ಒಂದು ತಾಣವಾಗಿ ಅಭಿವೃದ್ಧಿ ಪಡಿಸೋದಕ್ಕೆ ಭಾಳ ಪೊಟೆನ್ಷಿಯಲ್ ಆಗಿದೆ. ಸೊ ಹಾಗಾಗಿ ನಾನು ಈಗ ಸಂಬಂಧಪಟ್ಟ ಎಲ್ಲ ಇಲಾಖೆಯನ್ನು ಹೇಳಿದ್ದೀನಿ. ಸದ್ಯದಲ್ಲಿ ಮಕ್ಕಳೆಲ್ಲ ಬರ್ತಿರೋದ್ರಿಂದ ಪ್ರವಾಸಿಗರು ಒಂದು ಮೂಲಭೂತ ಸೌಕರ್ಯ, ಉದಾಹರಣೆಗೆ ಇಲ್ಲಿ ಪೊಲೀಸ್ ಇದ್ದಾರೆ, ಪ್ರವಾಸಿ ಮಿತ್ರರು ಇದ್ದಾರೆ, ಗೈಡ್ ಇದ್ದಾರೆ, ಆಮೇಲೆ ನಮ್ಮ ಹೋಮ್ ಗಾರ್ಡ್ಸು, ರೆವಿನ್ಯೂ ಸ್ಟಾಫು, ನಮ್ಮ PDO ಸ್ಟಾಫ್ ಎಲ್ಲರೂ ಇದ್ದಾರೆ. ಬಟ್ ಎಲ್ಲ ಟೀಮಾಗಿ ಸೇರಿಕೊಂಡು ಮಾಡಿ ಮತ್ತು ಜನಗಳಿಗೂ ಕೂಡ ಒಂದಷ್ಟು ಎಚ್ಚರಿಕೆ ಫಲಕಗಳನ್ನು ಹಾಕಬೇಕು. ಏಕೆಂದರೆ ನೀರಿದ್ದಾಗ ಅದು ಏನಾಗುತ್ತೆ, ನಾವು ಯಾರೂ ಕೂಡ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಮಕ್ಕಳು, ಹೆಣ್ಮಕ್ಳು ಇರ್ತಾರೆ, ಜಾರೋಗೋ ಸಂದರ್ಭಗಳಿರ್ತವೆ. ಸೊ ಎಚ್ಚರಿಕೆ ವಹಿಸಿ ಅನ್ನೋದು ಕೂಡ ಹೇಳಬೇಕಾಗತ್ತೆ. ಹಾಗಾಗಿ ಈಗ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಕ್ಲೀನ್ಲಿನೆಸ್ ಬಗ್ಗೆ ನಂಗೆ ಸಮಾಧಾನ ಇಲ್ಲ. ಮಧ್ಯಾಹ್ನದೊಳಗಡೆ ಎಲ್ಲ ರೆಡಿ ಮಾಡೋಕ್ಕೆ ಹೇಳಿ, ಬಹುಶಃ ಮುಂದಿನ ದಿನಗಳಲ್ಲಿ ನೀವೆಲ್ಲ ಕೊಟ್ಟಿರ್ತಕ್ಕಂಥ ಸಲಹೆಗಳಲ್ಲಿ ನನಗೂ ಅನಿಸುತ್ತೆ ಇಲ್ಲಿ ಒಂದಷ್ಟು ಬೋಟಿಂಗ್ ತರ್ಬೋದು, ಅಥವಾ ಇಲ್ಲಿ ಒಂದಷ್ಟು ಪ್ರವಾಸಿ ಕೇಂದ್ರವಾಗಿ ಅಭಿವೃದ್ಧಿಪಡಿಸುವ ಎಲ್ಲ ಸಾಮರ್ಥ್ಯ ಮತ್ತು ಅವಕಾಶಗಳು ಇಲ್ಲಿದೆ. ಈಗಾಗಲೇ ಒಂದು CSR ಜೊತೆ ಕೂಡ ನಾವು ಯೋಚನೆ ಮಾಡಿದ್ವಿ ಜಿಲ್ಲಾಡಳಿತ. ಇಡೀ ಒಂದು ಈ ರಾಮಸಾಗರವನ್ನು ಪ್ರವಾಸಿ ಕೇಂದ್ರವಾಗಿ ಬೆಳೆಸೋದಕ್ಕೆ CSR ಅನುದಾನ ಬಳಸಿ ಮುಂದಿನ ದಿನಗಳಲ್ಲಿ ಮಾಡುವ ಯೋಜನೆ ಕೂಡ ಜಿಲ್ಲಾಡಳಿತ. ಬೇತಮಂಗಲಗೆ ಕೊಡುವಷ್ಟು ನೀರು ನಮ್ಮಲ್ಲಿ ಇದೆ ಸರ್. ಯಾವುದು ಈಗೇನು ಪಾಲಾರ್ ನಾವು ಕೆರೆ ನೋಡಿದ್ವು ಅಲ್ಲಿ, ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ನಮ್ಮ ಏನು WTP ಮಾಡಿದ್ದಾರೆ ಅಲ್ಲಿ ಸಾಮರ್ಥ್ಯ ಎಷ್ಟಿದೆ, ಆ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಇಲ್ಲಿ ನೀರನ್ನು ಅವರು ಲಿಫ್ಟ್ ಮಾಡೋಕ್ಕಾಗ್ತಾರೆ. ಈಗ ಉದಾಹರಣೆಗೆ ಅಲ್ಲಿ ಕೆಪಾಸಿಟಿ 13 MLD ಇದೆ ಅಂತಂದರೆ, ಅಥವಾ 10 MLD ಇದೆ ಅಂದರೆ ಅವರು 5-6 MLD ಮಾತ್ರ ಲಿಫ್ಟ್ ಮಾಡ್ತಾರೆ. ಯಾಕೆಂದರೆ ಆ ಮೆಷಿನರೀಸ್ಗಳದ್ದು ಸಾಮರ್ಥ್ಯ ಕಡಿಮೆ ಆಗೋದಿದೆ. ಇದು ಒಂದು. ಆಮೇಲೆ ಏನಾಗಿದೆ, ಈಗ ಅಮೃತ್ ನೀವು ಹೇಳಿದ್ರಲ್ಲ, ಹಿಂದೆ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ತಗೊಂಡಿದ್ದಾರೆ. ಆ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಕೂಡ ಸಂಪೂರ್ಣ ಆಗಿಲ್ಲ ಅಂತ ನನಗೆ ಇಂಜಿನಿಯರ್ ಹೇಳಿದ್ದಾರೆ. ಇನ್ನು 5 ಕಿಲೋಮೀಟ್ರಷ್ಟು ಕೆಲಸ ಡಿಸ್ಟ್ರಿಬ್ಯೂಷನ್ ವರ್ಕ್ ಆಗಬೇಕು. ಆಮೇಲೆ ಅದು ಆಗದೆ ಹೋದರೆ ಏನಾಗುತ್ತೆ, ಅಲ್ಲಿ ಲೀಕೇಜಸ್ ಬರ್ತವೆ. ನೀರು ಬಂದರೂ ಕೂಡ ಅದು ಬೇತಮಂಗಲ ಪಟ್ಟಣಕ್ಕಾಗಲಿ ಅಥವಾ ನಮ್ಮ KGF ನಗರಕ್ಕಾಗಲಿ ತಲುಪೋದಿಲ್ಲ. ಸೊ ಅದನ್ನು ಸೆಕ್ರೇಟ್ ಮಾಡೋಕ್ಕೆ ಕೂಡ ಹೇಳಿದ್ದೀನಿ. ಆಮೇಲೆ ಈಗೇನು ಬರ್ತಾ ಇದೆಯಲ್ಲ, ನಮಗೆ ನೀರು ಸಿಗ್ತಾ ಇದೆಯಲ್ಲ, ಆ ನೀರಿನಲ್ಲಿ ನಮಗೆ 50% ಅಷ್ಟೇ ಕವರ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರೋದು. KGFನಲ್ಲಿ 50%, ಬೇತಮಂಗಲದಲ್ಲಿ 50%. ಆದರೆ ನಮಗಿರ್ತಕ್ಕಂಥ ಸೋರ್ಸ್ ನೋಡಿದ್ರೆ, ನಮಗಿರ್ತಕ್ಕಂಥ ನೀರಿನ ಅಗಾಧತೆ ನೋಡಿದರೆ, ಅದು ಯಾವುದೇ ರೀತಿಯಲ್ಲೂ ನಮ್ಮ ಇಡೀ KGFಗೆ ಮತ್ತು ಬೇತಮಂಗಲಕ್ಕೆ ಸಂಪೂರ್ಣವಾಗಿ ಕುಡಿಯೋ ನೀರನ್ನು ಕೊಡುವಷ್ಟು ಸಾಮರ್ಥ್ಯವೂ ಇದೆ ಮತ್ತು ನೀರು ಕೂಡ ಇದೆ. ಹಾಗಾಗಿ ಸಾಮರ್ಥ್ಯನ ಅಭಿವೃದ್ಧಿ ಮಾಡಬೇಕು, ಮೆಷಿನರೀಸ್ನ ಅದನ್ನು ಆಗ್ಮೆಂಟ್ ಮಾಡಬೇಕು. ಅದಕ್ಕೊಂದು ಡೀಟೇಲ್ ಪ್ರಪೋಸಲನ್ನು KUWSDB ಕಳಿಸಿ ಅದನ್ನೇನಾರು ನೀವು ಸ್ಟ್ರೆಂಥನ್ ಮಾಡೋಕ್ಕೆ ಸಾಧ್ಯವೇ, ಅಥವಾ ಹೊಸದಾಗಿ ನೀವು ಮಾಡಲಿಕ್ಕೆ ಸಾಧ್ಯ, ಹೊಸದಾಗಿ ಮಾಡಲೇಬೇಕು. ಇಲ್ಲಾಂದರೆ ನಗರ ಬೆಳೆದಿದೆ, ಜನಸಂಖ್ಯೆ ಜಾಸ್ತಿ ಆಗಿದೆ, ನಾವು ಕುಡಿಯೋ ನೀರು ಮೂಲಭೂತವಾದಂಥ ಒಂದು ಸೌಕರ್ಯ ಅದನ್ನು ಕೊಡದೆ ಹೋದರೆ ಅದು ತಪ್ಪಾಗ್ತದೆ. ಸೊ ಹಾಗಾಗಿ ನಾನು KUWSDB ಜೊತೆ ಕೂಡ ಪ್ರಪೋಸಲನ್ನು ಒಂದು ಮೀಟಿಂಗ್ ಕರೆಸಿ ಅದನ್ನು ಮಾಡೋ ಪ್ರಯತ್ನವನ್ನು ಕೂಡ ನಾನು ಮಾಡ್ತೀನಿ. ಸರ್, ವಾಟರ್ ಬೋರ್ಡ್ KUWSDB ಅದು ಬೋರ್ಡ್ ತಗೊಳ್ಳೋ ತೀರ್ಮಾನ ಬಹುಶಃ ಅವ್ರಿಗೇನೋ ಒಂದು ತಿಂಗಳು ಟೈಮ್ ಕೊಟ್ಟಿದ್ದಾರೆ. 2021 ಪೆಂಡಿಂಗ್ ಇದೆ ಸರ್. ಇದು ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕು ಕಂಪ್ಲೀಟ್ ಆಗಿಲ್ಲ, ನಂಬರ್ 1. ಆಮೇಲೆ ಈಗ ಇಲ್ಲಿ ಲಿಫ್ಟ್ ಮಾಡೋ ನೀರು ನಿಮಗೆ ಕೇವಲ ನಾನ್ ಮೈನಿಂಗ್ ಏರಿಯಾ ಮಾತ್ರ ಕೊಡೋಕ್ಕೆ ಸಾಧ್ಯ ಆಗ್ತಾ ಇದೆ, ಮೈನಿಂಗ್ ಏರಿಯಾ ಕೊಡೋಕ್ಕೆ ಆಗ್ತಾ ಇಲ್ಲ. ಇದು ಇವತ್ತಿನ ಸಮಸ್ಯೆ ಅಲ್ಲ, ಬಹಳ ವರ್ಷಗಳಿಂದ 20 ವರ್ಷದಿಂದ ಹೀಗೆ ಇದೆ.
ಆ ಸಮಸ್ಯೆನ ಅಡ್ರೆಸ್ ಮಾಡಬೇಕು. ಈಗ ನನ್ನ ಗಮನಕ್ಕೆ ಬಂದಿದೆ, ವಾಟ್ ಎವರ್ ಬೆಸ್ಟ್ ನಾನು ನನ್ನ ಒಂದು ಅಧಿಕಾರ ಅವಧಿನಲ್ಲಿ ಒಬ್ಬ ಜಿಲ್ಲಾ ಮ್ಯಾಜಿಸ್ಟ್ರೇಟಾಗಿ ಏನು ಮಾಡೋಕ್ಕೆ ಸಾಧ್ಯ ಇದೆಯೋ 100% ನಾನು ಮಾಡ್ತೀನಿ. ಕುಡಿಯೋ ನೀರಿಗೆ ಹಾಹಾಕಾರ ಬರಬಾರ್ದು KGF. ಆಮೇಲೆ ಏನಾಗಿದೆ, ಇಲ್ಲಿ ಮ್ಯಾನೇಜ್ಮೆಂಟು ಕೂಡ ಇವರೇ ಮಾಡ್ತಿರೋದು, KWSDP ಅವರು. ನಾನು ಹಿಂದೆ ಒಂದು ಸಭೆ ಮಾಡಿ ಅವಾಗ ಹೇಳಿದ್ದೀನಿ, ನೀವು ಇದನ್ನು ಹ್ಯಾಂಡ್ ಓವರ್ ಮಾಡಿಬಿಡಿ ನಾವು ನಗರಸಭೆಗೆ. ನಗರಸಭೆಯವರು ಅವ್ರ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಕಂಪ್ಲೀಟ್ ಮಾಡಿ ಕೊಡಬೇಕು, ಇಲ್ಲಾಂದರೆ ಅದು ನಗರಸಭೆ ತಲೆ ಮೇಲೆ ಬಂದುಬಿಡ್ತದೆ. ಸೊ ಅದನ್ನು ಅವರು ಬೇಗ ಕಂಪ್ಲೀಟ್ ಮಾಡಿ ಕೊಟ್ಟರೆ, ಹ್ಯಾಂಡ್ ಓವರ್ ಮಾಡಿಬಿಟ್ರೆ ಆಗ ಅವ್ರ ಸಮಸ್ಯೆ ಇರೋದಿಲ್ಲ. ಅವರು ಬರೀ ಲಿಫ್ಟಿಂಗು ಅದನ್ನು ಮಾತ್ರ ನೋಡ್ಕೊತಾರೆ. ಡಿಸ್ಟ್ರಿಬ್ಯೂಷನ್ ಎಲ್ಲೂ ಕೂಡ ನಮ್ಮ ನಗರಸಭೆ ನೋಡ್ಕೊಳ್ಳುತ್ತೆ. O&M ಅವ್ರು ಮಾಡ್ಕೊತಾರೆ. ಅದು ಮುಂದೆ ಸರ್ಕಾರದ ಹಂತದಲ್ಲಿ ತೀರ್ಮಾನ ಆಗಬೇಕು. ನಾನು ಮತ್ತೊಂದು ಸರಿ ಸರ್ಕಾರದ ಮೇಲೆ ಒತ್ತಡ ತರೋ ಪ್ರಯತ್ನ ಮಾಡ್ತೀನಿ. ಕೆರೆ ಒತ್ತುವರಿ